ಓಂ ಅಥಾತೋ ಬ್ರಹ್ಮ ಜಿಜ್ಞಾಸಾ ಓಂ. ಸ್ವಪಚಾದಪಿ ಕಷ್ಟತ್ವಂ ಬ್ರಹ್ಮೇಶಾನಾದಯ ಸುರಾಃ ತದೈವಾಚ್ಯುದಯಾಂತೇವ ಯದೈವತ್ವಂ ಪರಾಂಗುಖಃ. ವಿಷ್ಣು ಸರ್ವೋತ್ತಮತ್ವವನ್ನು ನೀವು ಪ್ರತಿಪಾದನೆ ಮಾಡಿದರೆ, ಆದರೆ ಅದಕ್ಕೆ ಪಾಶುಪತಾದಿ ಸ್ಮೃತಿಗಳಿಂದ ಮತ್ತು ಶೈವ ಪುರಾಣಗಳಿಂದ ವಿರೋಧ ಬರ್ತದಲ್ಲ ಅಂತ ಒಂದು ಪ್ರಶ್ನೆ ಏನು ಬಂದಿದೆ, ಒಂದು ಪೂರ್ವ ಪಕ್ಷ ಏನು ಬಂದಿದೆ, ಅದಕ್ಕೆ ಏನು ಉತ್ತರ ಅಂತ ಅನ್ನೋದನ್ನ ನಾವು ನೋಡ್ತಾ ಹೊರಟಿದ್ದೇವೆ. ಈ ಬ್ರಹ್ಮನ ಸರ್ವೋತ್ತಮತ್ವವನ್ನು ಪ್ರತಿಪಾದನೆ ಮಾಡ್ಲಿಕ್ಕೆ ಹೊರಟಿರುವ ಪುರಾಣಗಳಲ್ಲಿ ಮತ್ತೆ ಶಿವನ ಸರ್ವೋತ್ತಮತ್ವವನ್ನು ವಿಚಾರ ಮಾಡ್ಲಿಕ್ಕೆ ಹೊರಟಿರುವಂತಹ ಪುರಾಣಗಳಲ್ಲಿ, ಅಂದ್ರೆ ಸ್ಕಂದ ಪುರಾಣ ಮತ್ತು ಬ್ರಹ್ಮ ಪುರಾಣ, ಬ್ರಹ್ಮ ವೈವರ್ತ ಪುರಾಣಗಳನ್ನ ಆಚಾರ್ಯ ಕೋಟ್ ಮಾಡಿದ್ರು. ಅಲ್ಲಿಯೂ ಕೂಡ ವಿಷ್ಣುವಿನ ಸರ್ವೋತ್ತಮತ್ವವೇ ಬಂದಿದೆ. ತತ್ರಾಪಿ ವಿಷ್ಣು ಉತ್ತಮತ್ವಾದೇಹೇ ಏವ ಉಕ್ತತೆಯ, ವಿಷ್ಣುವಿನ ಉತ್ತಮತ್ವವೇ ಬಂದಿದೆ, ಬ್ರಹ್ಮ ಮತ್ತು ಶಿವರ ಅಧಮತ್ವವೇ ಬಂದಿದೆ. ಆದ್ರಿಂದ ಸ್ವವಿರೋಧೇನ ಆ ಪುರಾಣಗಳನ್ನ ನೀವು ಕೋಟ್ ಮಾಡಿ ಅಲ್ಲಿ ಆಗಿದೆ, ಆದ್ರಿಂದ ಶಿವನೇ ಸರ್ವೋತ್ತಮ ಆಗಬೇಕು ಅಂತ ಏನಾದ್ರು ಹೇಳಿಕ್ಕೆ ಹೊರಟ್ರೆ, ನಿಮ್ಮ ಶಿವ ಸರ್ವೋತ್ತಮತ್ವದ ಅಭಿಪ್ರಾಯಕ್ಕೆ ಅದೇ ಪುರಾಣದಲ್ಲಿ ಬಂದಿರುವಂತಹ ವಿಷ್ಣು ಸರ್ವೋತ್ತಮತ್ವದ ಅಭಿಪ್ರಾಯ ಅಂತ ಅನ್ನೋದು ವಿರೋಧಿ ಆಗ್ತದೆ. ಆದ್ರಿಂದ ನಿಮ್ಮ ಮಾತು ಅಪ್ರಮಾಣ ಆಗ್ತದೆ ಅಂತ ತಾತ್ಪರ್ಯ. ತತ್ರ ಅಪ್ರಾಮಾಣ್ಯ ಅಂತ ಇಷ್ಟರವರೆಗೆ ಹಿಂದೆ ನಮ್ಮ ಭಾಗ ಸಮಾಪ್ತ ಆಗಿತ್ತು. ನಚ ವಿಪರೀತಂ ಕಿಂ ನ ಸ್ಯಾತ್, ಕೆಲವು ಹಳೆಯ ಪುಸ್ತಕಗಳಲ್ಲಿ ವಿಪರೀತ ಕಿಂ ನ ಸ್ಯಾತ್ ಅಂತಿದೆ, ಅದು ಸರಿಯಲ್ಲ. ನಚ ವಿಪರೀತಂ ಕಿಂ ನ ಸ್ಯಾತ್ ಅಂತ ಹೀಗಾದ್ರ ಪ್ರಶ್ನೆ. ನೀವು ಹೇಳಿದಕ್ಕೆ ವಿಪರೀತವಾಗಿ ಯಾಕೆ ಆಗಬಾರ್ದು? ಆ ಶೈವ ಪುರಾಣ ಮತ್ತು ಸ್ಕಂದ ಪುರಾಣಗಳಲ್ಲಿ ವಿಷ್ಣು ಸರ್ವೋತ್ತಮತ್ವದ ಹೇಳಿಕೆ ಬಂದಿರೋದ್ರಿಂದ ಶಿವ ಸರ್ವೋತ್ತಮತ್ವ ಪರವಾದ ಹೇಳಿಕೆಗಳೇ ಎಲ್ಲ ಗೌಣ ಆಗಿಬಿಡ್ತವೆ, ಅದನ್ನ ಬಿಟ್ಟುಬಿಡ್ಬೇಕಾಗ್ತದೆ ಅಂತಂದ್ರೆ. ಆದರೆ ಆ ಶೈವ ಪುರಾಣ ಮತ್ತು ಬ್ರಾಹ್ಮ ಪುರಾಣಗಳಲ್ಲಿ ಶಿವ ಸರ್ವೋತ್ತಮತ್ವ ಮತ್ತು ಬ್ರಹ್ಮ ಸರ್ವೋತ್ತಮತ್ವ ಬಂದಿರೋದ್ರಿಂದ ಅವುಗಳನ್ನೇ ಎತ್ತಿ ಹಿಡಿದು ವಿಷ್ಣು ಸರ್ವೋತ್ತಮತ್ವದ ಹೇಳಿಕೆಯನ್ನೇ ಅಪ್ರಮಾಣ ಅಂತ ಯಾಕೆ ನಾವು ತಿಳ್ಕೋಬಾರ್ದು, ನೀವು ಹೇಳಿದಂತೆ ಯಾಕೆ ಆಗ್ಬೇಕು ಅದು ಅಂತ ಅಲ್ಲೊಂದು ಜಿಜ್ಞಾಸೆ ಬರ್ತದೆ. ಇಚವಾಚ್ಯಂ ಹಾಗಲ್ಲ. ಶಿವಾದ್ಯುತ್ಕರ್ಷಾದೇಹೇ ಶೈವಾದಿ ಪುರಾಣೇಶು ಅಸಾಧಾರಣ್ಯೇನ ಪ್ರಾಪ್ತತ್ವಾದಿತ್ಯರ್ಥ. ಈ ಶೈವ ಪುರಾಣಗಳಲ್ಲಿ ಶಿವನ ಸರ್ವೋತ್ತಮತ್ವವನ್ನು ಹೇಳುವುದೇ ಅದರ ಪ್ರಧಾನ ಕೆಲಸ. ಹಾಗೆ ಬ್ರಹ್ಮವೈವರ್ತ ಮೊದಲಾದ ಪುರಾಣಗಳಲ್ಲಿ ಬ್ರಹ್ಮನ ಸರ್ವೋತ್ತಮತ್ವವನ್ನು ಹೇಳುವುದೇ ಅದರ ಪ್ರಧಾನ ಕೆಲಸ. ಶಿವಾದಿ ಉತ್ಕರ್ಷಾದೇಹ ಅಂತಿದೆ ನೋಡಿ, ಶಿವ ಮತ್ತು ಬ್ರಹ್ಮ ಇವರ ಉತ್ಕರ್ಷಗಳನ್ನ ಮತ್ತು ಉಳಿದವರ ಅನುತ್ಕರ್ಷವನ್ನ ಹೇಳುವುದು ಶೈವಾದಿ ಪುರಾಣೇಶು, ಶೈವ ಮತ್ತು ಬ್ರಾಹ್ಮ ಪುರಾಣಗಳಲ್ಲಿ ಅಸಾಧಾರಣ್ಯನ ಪ್ರಾಪ್ತ. ಅದು ನಿರ್ದಿಷ್ಟವಾಗಿ ಪರ್ಟಿಕ್ಯುಲರ್ಲಿ ಅದಕ್ಕಾಗಿ ಇರುವುದು ಆ ಪುರಾಣಗಳು ಅಂತಿಷ್ಟು ಜಯತೀರ್ಥರು ಅದರ ಅರ್ಥ ಹೇಳಿದ್ದಾರೆ, ಪ್ರಾಪ್ತತ್ವ. ಆದ್ರಿಂದ ವಿಪರೀತ ಮಾಡ್ಲಿಕ್ಕೆ ಬರೋದಿಲ್ಲ. ಶಿವನ ಸರ್ವೋತ್ತಮತ್ವವನ್ನು ಹೇಳುವ ಭಾಗಗಳನ್ನೇ ಬದಿಗಿಟ್ಟು ವಿಷ್ಣು ಸರ್ವೋತ್ತಮತ್ವವನ್ನು ಹೇಳುವಂತಹ ಭಾಗಗಳು ಅದೇ ಶೈವ ಪುರಾಣಗಳಿದ್ದದನ್ನೇ ನಾವು ಎತ್ತಿ ಹಿಡಿಬೇಕಾಗ್ತದೆ ಹೊರತು ವಿಷ್ಣು ಸರ್ವೋತ್ತಮತ್ವವನ್ನು ಹೇಳುವ ಭಾಗಗಳನ್ನೇ ಕಡೆಗಣಿಸಿ ಶಿವ ಸರ್ವೋತ್ತಮತ್ವವನ್ನು ಹೇಳುವ ಭಾಗಗಳನ್ನು ಎತ್ತಿ ಹಿಡಿಬೇಕು ಅಂತ ಅನ್ನೋದು ಸರಿಯಲ್ಲ ಅಂತಿಷ್ಟು ಜಯತೀರ್ಥರು ಹೇಳಿದಾಗಾಯ್ತು. ಅದು ಹೇಗೆ ಅಂತ ಅನ್ನೋದನ್ನ ಒಂದೆರಡು ಕಡೆ ಟಿಪ್ಪಣಿಯಲ್ಲಿ ಬಂದದನ್ನ ನಾವು ನೋಡ್ಬೇಕು. ರಘುತ್ತಮ ಸ್ವಾಮಿಗಳ ಭಾವಬೋಧ ಟಿಪ್ಪಣಿಯಲ್ಲಿ ಅಸಾಧಾರಣ್ಯೇನ ಪ್ರಾಪ್ತತ್ವಾದಿತಿ ಅಂತಿದೆ. ಹಳೆಯ ಪುಸ್ತಕದಲ್ಲಿ ಅಸಾಧಾರಣ್ಯೇನ ಪ್ರಾಪ್ತತ್ವಾತ್ ಅಂತ ಅದೊಂದು ಪ್ರತೀಕ ಗ್ರಹಣ. ಅದರಿಂದ ಸ್ವಲ್ಪ ಅದು ಬೋಲ್ಡ್ ಲೆಟರ್ನಲ್ಲಿ ಇದ್ರೆ ಚೆನ್ನಾಗಿರ್ತಾ ಇತ್ತು. ಅದನ್ನ ನೀವು ಗುರ್ತು ಮಾಡ್ಕೊಳ್ಳಿ ನೋಡುವರು, ಹಳೆಯ ಪುಸ್ತಕ ಇದ್ರೆ. ಅಂದ್ರೆ ಅಸಾಧಾರಣ್ಯೇನ ಪ್ರಾಪ್ತತ್ವಾತ್ ಅನ್ನೋದಕ್ಕೆ ಅರ್ಥ ಏನು? ತಸ್ಯೈವ ತದ್ಗ್ರಂಥ ಪ್ರತಿಪಾದ್ಯತ್ವೇನ ಅಧಿಕೃತತ್ವಾತ್. ಆ ವಿಷಯವೇ, ಶಿವ ಸರ್ವೋತ್ತಮತ್ವ ವಿಷಯವೇ ತದ್ಗ್ರಂಥ ಅಂದ್ರೆ ಶಿವ ಪುರಾಣಗಳಲ್ಲಿ ಪ್ರತಿಪಾದ್ಯವಾಗಿದೆ. ಆದ್ದರಿಂದ ಅದೇ ಅಲ್ಲಿ ಅಧಿಕೃತ. ತಸ್ಯ ಗ್ರಂಥಸ್ಯ ಶಿವಾದ್ಯುತ್ಕರ್ಷ ಪ್ರತಿಪಾದನಾರ್ಥತ್ವಮೇವ ಪ್ರವೃತ್ತತ್ವಾತ್ ಅಂತ ಅರ್ಥ. ಶೈವ ಪುರಾಣ ಅನ್ನೋದು ಶಿವನ ಸರ್ವೋತ್ತಮತ್ವವನ್ನು ಹೇಳಲಿಕ್ಕೆ ಹೊರಟದ್ದು. ಬ್ರಹ್ಮ ಪುರಾಣ ಅಂತ ಅನ್ನೋದು ಬ್ರಹ್ಮನ ಸರ್ವೋತ್ಕರ್ಷವನ್ನು ಹೇಳಲಿಕ್ಕೆ ಹೊರಟದ್ದು. ಇತಿ ಯಾವತ್ತು ತಸ್ಮಿನ್ನಪಿ ಪ್ರಸಂಗೆ, ನಾನೀಗ ಓದ್ತಿರೋದು ಭಾವದೀಪ. ಆ ಪ್ರಸಂಗದಲ್ಲೂ ಕೂಡ ಶಿವ ಸರ್ವೋತ್ತಮತ್ವವನ್ನು ಹೇಳುವ ಪ್ರಸಂಗದಲ್ಲೂ ಕೂಡ ವಿಷ್ಣು ಉತ್ತಮತ್ವಂ ಉಚ್ಯಮಾನಂ, ಒಂದು ವೇಳೆ ವಿಷ್ಣುವಿನ ಉತ್ತಮತ್ವ ಬಂದರೆ ಕಥಂ ಅವಿದ್ಯಮಾನಂ ಭವೇತ್, ಇದು ನಮ್ಮದು ಪಾಯಿಂಟ್. ಶಿವ ಸರ್ವೋತ್ತಮತ್ವವನ್ನು ಹೇಳಲಿಕ್ಕೆ ಹೊರಟಿರುವ ಪುರಾಣದಲ್ಲಿ ವಿಷ್ಣುವಿನ ಸರ್ವೋತ್ತಮತ್ವ ಇದ್ದಕ್ಕಿದ್ದಂಗೆ ಬಂದುಬಿಟ್ರೆ ಅದು ಯಾಕೆ ಇಲ್ಲದೇ ಇರುವ ವಿಷಯವನ್ನು ಅವ್ರು ಯಾಕೆ ಹೇಳ್ತಾರೆ? ಹೇಳಲಿಕ್ಕೆ ಹೊರಟಿರುವುದು ಪ್ರಧಾನವಾಗಿ ಶಿವ ಸರ್ವೋತ್ತಮತ್ವ. ಅದಕ್ಕೆ ಪೂರಕವಾಗಿ ಎಲ್ಲವೂ ಇರಬೇಕಾಗಿದ್ದಾಗ ವಿಷ್ಣು ಸರ್ವೋತ್ತಮತ್ವದ ವಿಷಯ ಅಲ್ಲಿ ಬಂದುಬಿಟ್ರೆ ಅವ್ರಿಗೊಂದೇನೋ ಮತ್ತೊಂದು ನಿಗೂಢವಾದ ಅಭಿಪ್ರಾಯ ಇದೆ. ಅವಿದ್ಯಮಾನವಾದ ವಿಷಯವನ್ನು ಹೇಳುವುದಲ್ಲ. ವಿಷ್ಣು ಸರ್ವೋತ್ತಮತ್ವ ಅನ್ನೋದು ಅವಿದ್ಯಮಾನ ಅನಭಿಪ್ರೇತ ಅಲ್ಲ. ಅದು
ಹೊರತು ವಿದ್ಯಮಾನವಾದದ್ದೇ ವೇದವ್ಯಾಸರಿಗೆ ಅಭಿಪ್ರೇತವಾದದ್ದನ್ನೇ ಅವ್ರು ಹೇಳ್ತಿದ್ದಾರೆ. ನಹಿ ಶೈವ ಪುರಾಣಾದಿಕಂ ವಿಷ್ಣುತ್ಕರ್ಷ ಪ್ರತಿಪಾದನಾಯ ಪ್ರವೃತ್ತಂ. ಶೈವ ಪುರಾಣ ಮತ್ತು ಬ್ರಹ್ಮ ಪುರಾಣಗಳು ವಿಷ್ಣುವಿನ ಸರ್ವೋತ್ಕರ್ಷವನ್ನು ಹೇಳಿಕ್ ಹೊರಟದ್ದಲ್ವಲ್ಲ. ಏನ ಅವಿದ್ಯಮಾನವೇ ವಿಷ್ಣುತ್ತಮತ್ವಂ ಪ್ರತಿಪಾದಯತಿ ಭಾವ. ಒಂದು ವೇಳೆ ಹಾಗೇನಾದರೂ ಇದ್ದರೆ ಅದು ಅವಿದ್ಯಮಾನವಪಿ ಇಲ್ಲದೇ ಇರುವಂಥದ್ದು, ಅವಿದ್ಯಮಾನ ಅಂದರೆ ಇಲ್ಲದೇ ಇರುವಂಥದ್ದು, ಮತ್ತು ಅಥವಾ ಇನ್ನೊಂದು ಅನಭಿಪ್ರೇತ ಅಂತ ಜೊತೆಗೆ ಸೇರಿಸ್ಕೋಬೇಕು. ಹಾಗೇನಾದರೂ ಆ ಥರ ಇದ್ದಿದ್ರೆ ಇಲ್ಲದೇ ಇರುವಂತಹ ವಿಷ್ಣು ಸರ್ವೋತ್ತಮತ್ವವನ್ನು ಅದು ಏನಾದ್ರು ಅಲ್ಲಿ ಸೇರಿಸಿ ಗೊಂದಲ ಆಗುವಂತೆ ಮಾಡ್ತಿದ್ರು. ಆದರೆ ಅವ್ರ ತಾತ್ಪರ್ಯ ಹಾಗಿಲ್ಲ. ಹೇಳಲಿಕ್ಕೆ ಹೊರಟದ್ದು ವಿಷ್ಣು ಸರ್ವೋತ್ತಮತ್ವ, ಶಿವ ಸರ್ವೋತ್ತಮತ್ವ ಆ ಗ್ರಂಥದ ಉದ್ದೇಶ ಅದು. ಅದರ ನಡುವೆ ವಿಷ್ಣು ಸರ್ವೋತ್ತಮತ್ವವನ್ನು ಹೇಳಿದರೆ, ವಿಷ್ಣು ಸರ್ವೋತ್ತಮತ್ವವನ್ನು ಹೇಳುವ ವಿಷಯದಲ್ಲಿ ಅವರಿಗೆ ತಾತ್ಪರ್ಯ ಇದೆ. ಆದರೆ ಶಿವ ಸರ್ವೋತ್ತಮತ್ವವನ್ನು ಯಾಕೆ ಹೇಳ್ತಿದ್ದಾರೆ ಅಂದರೆ ಅದು ಆ ಗ್ರಂಥದ ವಿಷಯ ಆದ್ರಿಂದ ಮಾತ್ರ ಹೇಳ್ತಾ ಇದ್ದಾರೆ. ವಾಸ್ತವಿಕವಾಗಿ ತಾತ್ಪರ್ಯ ವಿಷ್ಣು ಸರ್ವೋತ್ತಮತ್ವವನ್ನು ಹೇಳುವುದರಲ್ಲೇ ಅಂತ ಹೀಗೆ ಆ ಟೀಕಾದ ಅಭಿಪ್ರಾಯವನ್ನ ಭಾವಬೋಧಕಾರರು ವಿಸ್ತರಿಸಿದ್ದಾರೆ. ವಾಕ್ಯಾರ್ಥ ಮುಕ್ತಾವಳಿ ಟಿಪ್ಪಣಿಯಲ್ಲಿರೋದನ್ನು ಹೇಳ್ತಾ ಇದ್ದೇನೆ. ಇದ ಮುಕ್ತಂ ಭವತಿ ಅಂತ. ಅದಕ್ಕಿಂತ ಮುಂಚೆ ಅಸಾಧಾರಣ್ಯೇನ ಅಂತಿದೆಯಲ್ಲ, ಅಸಾಧಾರಣ್ಯೇನ ಪ್ರವೃತ್ತತ್ವ ಅಂತಲ್ಲಿ ಟೀಕಾದಲ್ಲಿದೆಯಲ್ಲ, ಆ ಅಸಾಧಾರಣ್ಯೇನ ಅಂತ ಅನ್ನೋದಕ್ಕೆ, ಅಸಾಧಾರಣ್ಯೇನ ಪ್ರಾಪ್ತತ್ವ ಅನ್ನೋದಕ್ಕೆ ಉದ್ದೇಶ್ಯತೆಯ ಪ್ರಾಪ್ತತ್ವ, ಅದು ಅದರ ಉದ್ದೇಶ. ಶಿವ ಸರ್ವೋತ್ತಮತ್ವವನ್ನು ಹೇಳುವುದು ಅದರ ಉದ್ದೇಶ ಅಂತ ತಾತ್ಪರ್ಯ. ಇದು ಮುಕ್ತವನ್ನು ಭವತಿ ಅನ್ನೋ ಮಾತಿನಿಂದ ಅದರ ಅರ್ಥವನ್ನು, ಭಾವವನ್ನು ಸಂಗ್ರಹಿಸ್ತಾರೆ. ಅಸಾಧಾರಣತೆಯ ಶಿವಾದ್ಯುತ್ಕರ್ಷಂ ಪ್ರತಿಪಾದಯಿತು ಖಲು ತತ್ಪ್ರವೃತ್ತಿ. ಆ ಪುರಾಣಗಳಿರೋದು ಯಾಕೆ, ಶೈವ ಪುರಾಣ ಇರೋದು ಯಾಕೆ ಅಂದರೆ ಅಸಾಧಾರಣವಾಗಿ ನಿರ್ದಿಷ್ಟವಾಗಿ ಶಿವನ ಉತ್ಕರ್ಷವನ್ನು ಪ್ರತಿಪಾದನೆ ಮಾಡಲಿಕ್ಕೆ ಅದು ಪ್ರವೃತ್ತವಾಗಿದೆ. ತತ್ಪ್ರಕರಣ, ಅಂತಹ ಪ್ರಕರಣದಲ್ಲಿ ಅನ್ಯೋತ್ಕರ್ಷ ಪ್ರತಿಪಾದನೆ, ಬೇರೆಯವನಾದ ವಿಷ್ಣುವಿನ ಸರ್ವೋತ್ತಮತ್ವ ಎಂದು ಏನಾದರೂ ಬಂದ್ಬಿಟ್ರೆ ತತ್ ಸತ್ಯಮೇವ ಅಂಗೀಕರ್ತವ್ಯಂ, ಅದನ್ನು ಸತ್ಯ ಅಂತಲೇ ಒಪ್ಪಬೇಕಾಗ್ತದೆ. ಅನ್ಯಥಾ ತದ್ ಅಪ್ರತಿಪಾದನ ಪ್ರಸಂಗ, ಸತ್ಯ ಅಂತ ಅದನ್ನು ಸ್ವೀಕಾರ ಮಾಡುವ ಉದ್ದೇಶ ಅಭಿಪ್ರಾಯ ಇಲ್ಲದೆ ಹೋಗಿದ್ರೆ ಅದನ್ನು ಹೇಳಬೇಕು ಯಾಕೆ? ಶಿವನ ಸರ್ವೋತ್ತಮತ್ವವನ್ನೇ ಹೆಚ್ಚಾಗಿ ಹೇಳುವ ಪ್ರಸಂಗದಲ್ಲಿ ನಡುವೆ ವಿಷ್ಣು ಸರ್ವೋತ್ತಮತ್ವವನ್ನು ಹೇಳುವ ಪ್ರಸಂಗ ಯಾಕೆ? ನಚ ಪೂರ್ವಪಕ್ಷದ ಪ್ರತಿಪಾದನೆ ನಿಷೇಧಾಭಾವ, ಪೂರ್ವಪಕ್ಷದ ರೀತಿಯಲ್ಲಿ ವಿಷ್ಣು ಸರ್ವೋತ್ತಮತ್ವವನ್ನು ಹೇಳಿ ಆಮೇಲೆ ಅದನ್ನು ನಿರಾಕರಿಸ್ತಾರೆ ಅಂದರೆ ಎಲ್ಲಿ ನಿರಾಕರಿಸಿದ್ದಾರೆ? ನಿರಾಕರಿಸಿಲ್ಲ. ಪೂರ್ವಪಕ್ಷದ ರೀತಿಯಲ್ಲಿ ಹೇಳಿ ಮುಂದೆ ನಿರಾಕರಣೆ ಮಾಡಬೇಕಲ್ಲ. ಪ್ರತ್ಯುತ ಉಪಸಂಹಾರಗತತ್ವೇನೈವ ತನ್ನಿಷೇಧ ಔಚಿತ್ಯ. ಈ ಥರ ಇಲ್ಲಿ ಹೇಳಿದ್ದಾರೆ. ಪ್ರತ್ಯುತ ಅದನ್ನು ಬಿಟ್ಟುಬಿಡಿ, ನಿಷೇಧ ಏನು ಮಾಡಿಲ್ಲ ಅಂತ ಅನ್ನೋದನ್ನು ತಿಳ್ಕೊಂಡ್ರೆ ಸಾಕು. ವಿಸ್ತರಸ್ತು ಗೀತಾಭಾಷ್ಯ ಟೀಕಾತಃ ಅವಗಂತವ್ಯ. ಇದರ ಬಗ್ಗೆ ಇನ್ನೂ ವಿಶೇಷ ವಿಷಯಗಳನ್ನು ಗೀತಾಭಾಷ್ಯದ ಪ್ರಮೇಯ ದೀಪಿಕಾ ಟಿಪ್ಪಣಿಯಲ್ಲಿ ತಿಳ್ಕೋಬೇಕು ಅಂತ ಹೇಳಿದ್ದಾರೆ. ಇದು ವಾಕ್ಯಾರ್ಥ ಮುಕ್ತಾವಳಿ. ಶೈವ ಪುರಾಣಗಳಲ್ಲಿ ಶಿವನ ಸರ್ವೋತ್ತಮತ್ವವನ್ನೇ ನಿರ್ದಿಷ್ಟವಾಗಿ ಮತ್ತು ಪ್ರಧಾನವಾಗಿ ಪ್ರತಿಪಾದನೆ ಮಾಡ್ತಾ ಇದ್ದಾರೆ. ಅಂಥ ಕಡೆ ವಿಷ್ಣುವಿನ ಸರ್ವೋತ್ತಮತ್ವ ಬಂದರೆ ಅದು ಅವಿದ್ಯಮಾನ, ಅನಭಿಪ್ರೇತ ಆಗಿರೋದಿಲ್ಲ ಅಂತ ನೀವು ಹೇಳಿದ್ರಿ. ಹಾಗಾದ್ರೆ ಅದು ಬಂತ್ ಯಾಕೆ ಅಂತ ಒಂದು ಪ್ರಶ್ನೆ ಬರ್ತದಲ್ಲ. ನೀವೇ ಒಪ್ಕೊಂಡಿರುವಂತೆ ಶಿವ ಪುರಾಣ ಇರುವುದು, ಶೈವ ಪುರಾಣಗಳಿರುವುದು ಶಿವನ ಸರ್ವೋತ್ತಮತ್ವವನ್ನು ಪ್ರತಿಪಾದನೆ ಮಾಡಲಿಕ್ಕೆ, ಬ್ರಾಹ್ಮ ಪುರಾಣಗಳಿರುವುದು ಬ್ರಹ್ಮನ ಸರ್ವೋತ್ತಮತ್ವವನ್ನು ಪ್ರತಿಪಾದನೆ ಮಾಡಲಿಕ್ಕೆ. ಅಂತಹ ಸಂದರ್ಭದಲ್ಲಿ ಅದರ ಪ್ರತಿಪಾದ್ಯ ವಿಷಯವೇ ಆಗಿದ್ದಾಗ ಅಲ್ಲಿ ವಿಷ್ಣುವಿನ ಸರ್ವೋತ್ತಮತ್ವವನ್ನು ಹೇಳ್ತಾರೆ ಯಾಕೆ? ಹೇಳಿದ್ರು ತಾತ್ಪರ್ಯ ಏನಾಗಾದ್ರೆ? ಅವಿದ್ಯಮಾನವಾದಲ್ಲ ಅಂತ ನೀವು ನಿಮ್ಮ ಪರವಾಗಿ ಅದನ್ನು ತರ್ಕ ಮಾಡಿ ನಿಮಗೆ ಹೊಂದಿಸ್ಕೊಂಡಿದ್ದೀರಿ. ಅದನ್ನು ಹೇಳ್ತಾರೆ ಯಾಕೆ ಅಂತ ಒಂದು ಪ್ರಶ್ನೆ ಬರ್ತದಲ್ಲ. ಹೇಳ್ತಾರೆ ಯಾಕೆ ಅಂತ ಪ್ರಶ್ನೆ ಬಂದಾಗ ಅದಕ್ಕೆ ಹೀಗೆ ಉತ್ತರ ಹೇಳಬೇಕು. ಅದರಲ್ಲಿ ನೇರವಾಗಿ ಟೀಕಾಗಳಲ್ಲಿ ಮತ್ತು ಟಿಪ್ಪಣಿಗಳಲ್ಲಿ ಬಂದಿಲ್ಲ. ಶಿವಪುರಾಣಗಳಲ್ಲಿ ಶಿವನ ಸರ್ವೋತ್ತಮತ್ವವನ್ನೇ ಬಹಳವಾಗಿ ಪ್ರತಿಪಾದನೆ ಮಾಡೋದು ಏನಿದೆಯಲ್ಲ, ಅದೆಲ್ಲವೂ ಕೂಡ ನಾವು ಮೇಲೆ ಪ್ರಕಾಶಂ ಕೂಚ ಆತ್ಮಾನಂ ಅಪ್ರಕಾಶಂ ಚ ಮಾಂ ಕುರು ಅನ್ನುವ ರೀತಿಯಲ್ಲಿ ಶಿವನ ಸರ್ವೋತ್ತಮತ್ವವನ್ನು ಹೆಚ್ಚಾಗಿ ಹೇಳುವುದೇನಿದೆ ಗೊಂದಲ ಬರೆಸೋದಕ್ಕಾಗಿ, ಅಜ್ಞಾನಿಗಳಿಗೆ ಅಜ್ಞಾನವನ್ನೇ ಸ್ಥಿರ ಮಾಡುವುದಕ್ಕಾಗಿ ಆ ಥರ ಹೇಳಿದ್ದಾರೆ. ಆದರೆ ಅಲ್ಲೂ ವಿಷ್ಣು ಸರ್ವೋತ್ತಮತ್ವವನ್ನು ಹೇಳುವುದು ಯಾಕೆ ಅಂದರೆ ಶಿವಪುರಾಣಾದಿಗಳನ್ನ ಈ ವಿಷ್ಣು ಸರ್ವೋತ್ತಮತ್ವವಾದಿಗಳು, ತತ್ವಜ್ಞಾನಕ್ಕೆ ಯೋಗ್ಯರಾದವರು ಒಂದು ವೇಳೆ ಅದನ್ನು ಕೂಡ ಅವಲೋಕನ ಮಾಡಿದಾಗ ಅಲ್ಲಿ ಅವರಿಗೆ ವಿಷ್ಣು ಸರ್ವೋತ್ತಮತ್ವದೇ ಪರಿಚಯ ಆಗಲಿ ಅಂತ. ಒಂದು ವೇಳೆ ವಿಷ್ಣು ಸರ್ವೋತ್ತಮತ್ವವನ್ನು ಆ ಶೈವ ಪುರಾಣ ಬ್ರಾಹ್ಮ ಪುರಾಣಗಳಲ್ಲಿ ಹೇಳದೆ ಹೋದರೆ ಭಗವಂತನೇ ವ್ಯಾಸನೇ ರಚನೆ ಮಾಡಿದಂತಹ ಈ ಪುರಾಣಗಳಲ್ಲಿ ಕೇವಲ ಶಿವನ ಸರ್ವೋತ್ತಮತ್ವವನ್ನೇ ಬ್ರಹ್ಮನ ಸರ್ವೋತ್ತಮತ್ವವನ್ನು ಯಾಕೆ ಹೇಳ್ತಾ ಇದ್ದಾರೆ ಅಂತ ಈ ತತ್ವಜ್ಞಾನಿಗಳಿಗೆ ಒಂದು ಸಂಶಯ ಬಂದ್ಬಿಡ್ತದೆ. ಅವರಿಗೆ ವಿಷ್ಣು ಸರ್ವೋತ್ತಮತ್ವದ ಬಗ್ಗೆ ನಿರ್ಣಯ ಇದೆ,
ನಿರ್ಣಯ ಇದ್ರೂ ಕೂಡ ಆ ಪುರಾಣಗಳನ್ನು ಅವರು ಅವಲೋಕಿಸಿದಾಗ ಅಲ್ಲಿ ವಿಷ್ಣುವಿನ ಬಗ್ಗೆ ಏನೂ ಬಂದೇ ಇಲ್ಲ. ಯಾಕೆ? ವೇದವ್ಯಾಸರೇ ರಚನೆ ಮಾಡಿದ್ದಾದ್ರೆ ವಿಷ್ಣುವಿನ ಬಗ್ಗೆ ಸ್ವಲ್ಪ ಅವ್ರು ಬರಬೇಕಿತ್ತಲ್ಲ. ಕೇವಲ ಶಿವನ ಬಗ್ಗೆ, ಕೇವಲ ಬ್ರಹ್ಮನ ಬಗ್ಗೆ ಯಾಕೆ ಬಂದಿದೆ ಅಂತ ಅವರಿಗೊಂದು ಪ್ರಶ್ನೆ ಬರ್ತದೆ. ಆ ಪ್ರಶ್ನೆಗೆ ಉತ್ತರ ರೂಪವಾಗಿ ಅಲ್ಲಿ ವಿಷ್ಣು ಸರ್ವೋತ್ತಮತ್ವವನ್ನು ಪ್ರತಿಪಾದನೆ ಮಾಡಿದ್ದಾರೆ. ವಿಷ್ಣು ಸರ್ವೋತ್ತಮತ್ವದ ಪ್ರತಿಪಾದಿತ ವಿಷಯ ಅನ್ನೋದು ನಮ್ಮ ಉದ್ದೇಶ ಮತ್ತು ಅದು ನಮ್ಗೆ ಅಭಿಪ್ರೇತ ಕೂಡ. ಶಿವನ ಸರ್ವೋತ್ತಮತ್ವವನ್ನು ಯಾಕೆ ಹೇಳ್ತಿದ್ದೀವಿ ಅಂದ್ರೆ ಅದಕ್ಕೆ ಅಜ್ಞಾನವನ್ನು ಭರಿಸುವುದು, ಹೇಳಬೇಕಾದ ವಿಷಯವನ್ನ ತುಂಬಾ ಸ್ಪಷ್ಟವಾಗಿ ಹೇಳದೆ ಅಸ್ಪಷ್ಟವಾಗಿ ಹೇಳುವುದು ಶಾಸ್ತ್ರದ ಶೈಲಿ. ಮೇಲೆ ವರಾಹ ಪುರಾಣದ ಮಾತಿನಲ್ಲಿ ಅದು ಬಂದೇ ಇದೆ. ನನ್ನನ್ನ ಗುಪ್ತನನ್ನಾಗಿಡು, ನೀನು ನಿನ್ನನ್ನು ಹೆಚ್ಚು ಹೇಳಿಕೋ ಅಂತ ಬಂದಿದೆ. ನಿನ್ನ ಪ್ರಸಿದ್ಧಿ ನನ್ನ ಅಪ್ರಸಿದ್ಧಿಯೇ ಶಾಸ್ತ್ರದ ಉದ್ದೇಶ ಆಗಿರಬೇಕು ಅಂತ ಭಗವಂತನೇ ಹೇಳಿದ್ದಿದೆ. ಆ ಪ್ರಕಾರ ಅವನು ಶಿವ ಪಾಶುಪತಾದಿ ಗ್ರಂಥಗಳನ್ನು ಮಾಡಿದ. ಸ್ವಯಂ ವಿಷ್ಣುವು ಕೂಡ ಶಿವಪುರಾಣಗಳನ್ನು ಮಾಡಿದಾಗ ತಾನೂ ಕೂಡ ಅದೇ ಥರ ಮಾಡಿದ. ಏಷ ಮೋಹಂ ಸೃಜಾಮ್ಯಾಶು, ನಾನೂ ಕೂಡ ಮಾಡ್ತೇನೆ ಅಂತ ಬಂದಿದೆ. ತ್ವಂಚ ರುದ್ರ ಬಹಾಬಾಹೋ ಮೋಹಶಾಸ್ತ್ರಾಣಿ ಕಾರ್ಯ ಅಂತ ಹೇಳಿದಾಗ ನೀನು ಬೇರೆ ಗ್ರಂಥಗಳನ್ನು ರಚನೆ ಮಾಡು, ಪಾಶುಪತಾದಿ ಗ್ರಂಥಗಳನ್ನು ದಧೀತ್ಯಾದಿಗಳ ಕಡೆಯಿಂದ ಮಾಡಿಸು. ಮತ್ತೆ ನಾನೂ ಕೂಡ ನನ್ನ ಪುರಾಣಗಳಲ್ಲಿ ನಾನೇ ರಚಿಸಿದ 18 ಪುರಾಣಗಳ ಪೈಕಿ 6 ಶೈವ, 6 ವೈಷ್ಣವ, 6 ಬ್ರಾಹ್ಮ ಪುರಾಣಗಳಲ್ಲಿ ಮೋಹವನ್ನು ನಾನೂ ಕೂಡ ಹುಟ್ಟಿಸ್ತೇನೆ. ನಾನು ಹಾಗೆ ಮಾಡ್ತೀನಿ, ನೀನು ಹಾಗೆ ಮಾಡು ಅಂತ ಭಗವಂತ ಹೇಳಿದ್ದಾನೆ. ಆ ಪ್ರಕಾರ ಭಗವಂತ ತನ್ನ ಮಾತನ್ನ ಆ ಶೈವ ಪುರಾಣಗಳಲ್ಲಿ ಶಿವನ ಬಗ್ಗೆನೇ ಜಾಸ್ತಿ ಹೇಳಿ ಅಜ್ಞಾನಿಗಳನ್ನು ಗೊಂದಲದಲ್ಲಿಟ್ಟಿದ್ದಾನೆ. ವಿಷ್ಣುವಿನ ಬಗ್ಗೆ ಅಲ್ಲಲ್ಲಿ ಸ್ಪಷ್ಟವಾಗಿ ಹೇಳಿ ಜ್ಞಾನಿಗಳಿಗೆ ಬೇಕಾದ ವಿಷಯವನ್ನು ಕೂಡ ಅಲ್ಲಿ ತುಂಬಿಸಿಟ್ಟಿದ್ದಾನೆ ತಾತ್ಪರ್ಯ. ಅಭಿನವ ಚಂದ್ರಿಕಾದಲ್ಲಿ ಹೀಗಿದೆ, ಶಿವಾದ್ಯುತ್ಕರ್ಷಾದೇಹೆ ಅನ್ನೋದಕ್ಕೆ ನಚ ವಿಪರೀತಂ ಕಿಂ ನ ಸ್ಯಾತ್ ಅಂತ ಅದನ್ನು ಕೂಡ ಬರೆದಿದ್ದಾರೆ. ವೈಷ್ಣವ ಪುರಾಣವತ್ ಸ್ಕಾಂದಾದಿ ಪುರಾಣಾನಾಮಪಿ ವಿಷ್ಣುತ್ಕರ್ಷ ಏವ ತಾತ್ಪರ್ಯಂ ತರ್ಹಿ ವಿಪರೀತಂ ವೈಷ್ಣವತ್ವಂ ಕಿಂ ನ ಸ್ಯಾತ್ ಅಂತ ಹೀಗೆಲ್ಲ ಪ್ರಶ್ನೆ ಮಾಡಿದ್ದಾರೆ. ಅದಕ್ಕೆ ಶಿವಾದ್ಯುತ್ಕರ್ಷಾದೇಹೆ ಅನ್ನೋದಕ್ಕೆ ಶೈವಾದಿ ಪುರಾಣೇಶು ಅಂತ ಇದೆಯಲ್ಲ, ಶೈವ ಪುರಾಣ ಅನ್ನೋದೇನರ್ಥ? ಶೈವ ಎಂಬುದಾಗಿ ಪರಿಗಣಿತವಾದ ಪುರಾಣ. ಅಜ್ಞಾನಿಗಳು ಸ್ಥೂಲ ದೃಷ್ಟಿ ಇದ್ದವರು ಅದನ್ನು ಶೈವಾದಿ ಪುರಾಣ ಅಂತ ಪರಿಗಣನೆ ಮಾಡಿದ್ದಾರೆ. ವಸ್ತುತಃ ವ್ಯಾಸರ ದೃಷ್ಟಿಯಲ್ಲಿ ಮತ್ತು ತತ್ವಜ್ಞಾನಿಗಳ ದೃಷ್ಟಿಯಲ್ಲಿ ಅದು ಶೈವಾದಿ ಪುರಾಣ ಏನಲ್ಲ, ಅದು ಭಗವಂತನ ಸರ್ವೋತ್ತಮತ್ವವನ್ನು ಹೇಳುವ ಪುರಾಣವೇ. ಅದರಿಂದ ಪರಿಗಣಿತ ಅಂದ್ರೆ ಬೇರೆಯವರಿಂದ ಕೆಲವರಿಂದ ಪರಿಗಣಿತ. ಅಲ್ಲಿ ಶಿವಾದ್ಯುತ್ಕರ್ಷಾದೇಹೆ ವೈಷ್ಣವ ಪುರಾಣಾಪೇಕ್ಷೆಯ ಅಸಾಧಾರಣ್ಯೇನ ಅತಿಶಯನ ಪ್ರವೃತ್ತಿತ್ವ. ವೈಷ್ಣವ ಪುರಾಣಗಳಿಗಿಂತ ವೈಷ್ಣವ ಪುರಾಣಗಳಲ್ಲಿ ವಿಷ್ಣುವಿನ ಸರ್ವೋತ್ತಮತ್ವ ಏನು ಬಂದಿದೆ ಅದಕ್ಕಿಂತ ಹೆಚ್ಚು ವಿಷ್ಣುವಿನ ಶಿವನ ಉತ್ಕರ್ಷವನ್ನೇ ಆಯಾ ಪುರಾಣಗಳಲ್ಲಿ ಪ್ರತಿಪಾದನೆ ಮಾಡ್ತಾರೆ. ಅಸಾಧಾರಣ್ಯೇನ ಅತಿಶಯನ ಪ್ರವೃತ್ತತ್ವ. ಆದ್ರಿಂದ ಅದನ್ನು ಶೈವಾದಿ ಅಂತ ಹೀಗೆ ಹೇಳ್ತಾರೆ ಅಂತ ತಾತ್ಪರ್ಯ. ಅಭಿನವ ಚಂದ್ರಿಕಾ ಟಿಪ್ಪಣಿಯಲ್ಲಿ ಕುತಃ ಸ್ಕಂದಾದಿ ಪುರಾಣನ ವಿಷ್ಣುತ್ಕರ್ಷೆ ತಾತ್ಪರ್ಯಂ ಸ್ವೀಕ್ರಿಯತೆ. ಶೈವ ಪುರಾಣ ಸ್ಕಂದ ಪುರಾಣಗಳಿಗೂ ಕೂಡ ವಿಷ್ಣುತ್ಕರ್ಷದಲ್ಲೇ ತಾತ್ಪರ್ಯ ಅಂತ ಯಾಕೆ ಹೇಳ್ತೀರಿ? ಶಿವ ಸರ್ವೋತ್ತಮತ್ವ ತಾತ್ಪರ್ಯ ಅಂತ ಯಾಕೆ ಹೇಳಬಾರ್ದು ಅಂದ್ರೆ ಅದು ವೇದೇ ರಾಮಾಯಣ ಚೈವ ಅಂತ ಹೀಗೆ ಪುರಾಣದ ಉಲ್ಲೇಖಗಳಿವೆ. ಇನ್ನೂ ಹೆಚ್ಚು ಸ್ಪಷ್ಟಪಡಿಸಿದ್ದಾರೆ ಅಭಿನವ ಚಂದ್ರಿಕಾದಲ್ಲಿ. ಹೀಗೆ ಹರಿವಂಶದ ಮಾತಿದೆ. ವೇದ ರಾಮಾಯಣದಂತೆ ಎಲ್ಲಾ ವೇದ ರಾಮಾಯಣ ಹೀಗೆ ಇವೆಲ್ಲ ಹೇಗಿದೆಯೋ ಹಾಗೆ 18 ಪುರಾಣಗಳು ಕೂಡ ವಿಷ್ಣುವಿನ ಪರ ಅಂತಾನೆ ಸ್ಪಷ್ಟವಾಗಿದೆ. ವೇದೇ ರಾಮಾಯಣ ಚೈವ ಪುರಾಣ ಅಂತ ಸ್ಪಷ್ಟವಾಗಿ ಬಂದಿರೋದ್ರಿಂದ ಕೇವಲ 6 ಪುರಾಣಗಳಲ್ಲ 18 ಪುರಾಣಗಳಲ್ಲೂ ವಿಷ್ಣುವಿನ ಸರ್ವೋತ್ತಮತ್ವನ್ನೇ ಹೇಳಬೇಕು ಅಂತ ಹೀಗಾದ್ರ ತಾತ್ಪರ್ಯ. ಋಗಾದ್ಯಾಹ ಭಾರತಂ ಚೈವ ಅಂತ ಹೀಗೆ ತತ್ವನಿರ್ಣಯದಲ್ಲಿ ಬಂದಿರುವಂತ ಮತ್ತೊಂದು ಮಾತಿದೆ. ಋಗಾದಿ ಪುರಾಣಗಳು, ಋಗಾದಿ ವೇದಗಳು, ಭಾರತ, ಪಂಚರಾತ್ರ, ಮೂಲ ರಾಮಾಯಣ ಇವೆಲ್ಲವೂ ಕೂಡ ವಿಷ್ಣುವಿನ ಸರ್ವೋತ್ತಮತ್ವವನ್ನೇ ಪ್ರತಿಪಾದನೆ ಮಾಡ್ತವೆ ಅಂತ ಅದರ ತಾತ್ಪರ್ಯ. ಅಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.